ಟ್ರಾವೆಲ್, ಪ್ರಯಾಣ. ಈ ಟ್ರಾವೆಲ್ ಅಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಇಷ್ಟ ಆಗೋದೇ ಇಲ್ಲ. ಇಷ್ಟ ಇರೋ ಎಷ್ಟೋ ಜನ ದುಡ್ಡಿಲ್ಲದೆ, ಸಮಯ ಇಲ್ಲದೆ, ಆಮೇಲೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಟ್ರಾವೆಲ್ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಜಾಸ್ತಿ ದುಡ್ಡಿದ್ರೆ ಮಾತ್ರ ಟ್ರಾವೆಲ್ ಮಾಡೋಕ್ಕಾಗೋದು ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಕಂಫರ್ಟೇಬಲ್ ಆಗಿರೋವಂಥ ದುಡ್ಡಲ್ಲಿ ಕಂಫರ್ಟೇಬಲ್ ಆಗಿರೋವಂಥ ಪ್ಲೇಸಸ್ಗಳನ್ನು ನೀವು ಸುತ್ತಾಟ ಮಾಡಬಹುದು. ಆದರೆ ಟ್ರಾವೆಲ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳೋರಿಗೆ ನಾನೇನು ಅಡ್ವೈಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಿಮಗೆ ನೀವೇ ಟೈಮ್ ಕೊಡೋಕ್ಕೆ ರೆಡಿ ಇಲ್ಲ ಅಂತಂದ ಮೇಲೆ ನಿಮ್ಮಂಥವ್ರ ಬಗ್ಗೆ ಮಾತಾಡಿ ನಾವು ಯಾಕೆ ಟೈಮ್ ವೇಸ್ಟ್ ಮಾಡೋಣ? ಟ್ರಾವೆಲ್ ಬಗ್ಗೆ ಮಾತನ್ನು ಮುಂದುವರಿಸೋಣ. ಸಾಮಾನ್ಯವಾಗಿ ಟ್ರಾವೆಲ್ ಮಾಡೋರು ಮೊದಲು ಹೋಗಬೇಕಾಗಿರೋ ಪ್ಲೇಸನ್ನು ಫಿಕ್ಸ್ ಮಾಡ್ತಾರೆ. ನಂತರ ಸ್ಟೇ ಮತ್ತು ಊಟದ ಬಗ್ಗೆ ವ್ಯವಸ್ಥೆ ಮಾಡಿಕೊಂಡು ಒಂದು ನಿರ್ದಿಷ್ಟವಾದಂತಹ ದಿನಗಳಲ್ಲಿ ಟ್ರಾವೆಲ್ನ ಮುಗಿಸ್ಕೊಂಡು ಬರ್ತಾರೆ. ಈ ರೀತಿ ಟ್ರಾವೆಲ್ನ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಕಡಿಮೆ ಖರ್ಚಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ನೀವು ನಿಮ್ಮ ಸ್ನೇಹಿತರ ಊರಿಗೇ ಹೋಗಬೇಕು. ನಾನು ಮಡಿಕೇರಿ ಹತ್ರ ಇರೋ ಗಾಳಿಬೀಡು ಆಯ್ಕೆ ಮಾಡಿಕೊಂಡೆ. ಇದು ನನ್ನ ಫ್ರೆಂಡ್ನ ಊರು. ಇವ್ರ ಮನೆ ಸುಮಾರು 100 ವರ್ಷ ಹಳೆಯದ್ದು. ಇಲ್ಲಿ ತುಂಬ ಹಳೆ ಕಾಲದ ವಸ್ತುಗಳು ನೋಡೋದಕ್ಕೆ ಸಿಕ್ತು. ಈ ಹಳೆ ಕಾಲದ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಸ್ವತಃ ನನ್ನ ಫ್ರೆಂಡ್ ಮದನೇ ತಿಳಿಸಿಕೊಟ್ಟಿದ್ದು. ಮನೆ ಸುತ್ತಮುತ್ತ ಬೆಳೆದಿರೋದ್ರ ಬಗ್ಗೆ ಮಾಹಿತಿ ಕೂಡ ನನಗೆ ಸಿಕ್ತು. ಗಾಳಿಬೀಡು ಸುತ್ತಮುತ್ತ ಇರೋ ಪ್ಲೇಸಸ್ಗಳನ್ನ ನೋಡ್ಕೊಂಡು ಮನೆಗೆ ಬಂದರೆ ಮದನ್ ಅವ್ರ ಮನೇಲಿ ಅವ್ರ ತಾಯಿ ಕೊಡಗಿನ ಫೇಮಸ್ ಫುಡ್ಡು ಅಕ್ಕಿ ರೊಟ್ಟಿ ಮಾಡಿದರು. ಅದ್ರ ಜೊತೆ ಪಲ್ಯ. ಅವರ ಹಳೆ ಕಾಲದ ಶೈಲಿಯಲ್ಲಿ ಊಟದ ರುಚಿ ನಾನು ಹೇಳೋದಕ್ಕಿಂತ ನೀವು ಅನುಭವ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ನಿಮ್ಮ ಟ್ರಾವೆಲ್ ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಒಟ್ಟಿನಲ್ಲಿ ಟ್ರಾವೆಲ್ಲು ನಿಮ್ಮ ಲೈಫಲ್ಲಿ ಇರಲಿ. ಇರೋದೊಂದು ಬದುಕು, ಚೆನ್ನಾಗಿ ಬದುಕು.